ಸಹೋದರ ಸಹೋದರಿಯರೇ, ಇಂದು ರಮಲಾನ್ 18ನೆಯ ದಿನ. ನಿನ್ನೆ ರಮಲಾನ್ 17 ಆಗಿತ್ತು. ಇಸ್ಲಾಮಿನ ಇತಿಹಾಸದ ಮೈಲ್ ಸ್ಟೋನ್, ಮೈಲುಗಲ್ಲು ಎಂದು ವಿಶ್ಲೇಷಿಸಬಹುದಾದ ಪವಿತ್ರ ಕುರ್ಆನ್ನಲ್ಲಿ ಯೌಮುಲ್ ಫುರ್ಖಾನ್ ಎಂದು ವರ್ಣಿಸಲ್ಪಟ್ಟ ಇಸ್ಲಾಮಿನ ಅತ್ಯಂತ ಪ್ರಮುಖವಾದ ಘಟನೆಯಾದ ಬದ್ರ್ ನಡೆದ ದಿನ ರಮಲಾನ್ 17. ಬದ್ರ್ ಎಂಬುದು ಮದೀನಾದಿಂದ 110 ಕಿಲೋಮೀಟರ್ ದೂರ ಇರುವ ಒಂದು ಪ್ರದೇಶದ ಹೆಸರು ಮಾತ್ರ ಅಲ್ಲ. ಬದ್ರ್ ಅಂದರೆ ದಮನಿಸಲ್ಪಟ್ಟ ದುರ್ಬಲರಾದ ಒಂದು ಜನತೆಯ ಆತ್ಮವಿಶ್ವಾಸದ ಹೆಸರಾಗಿದೆ ಬದ್ರ್. ಯಾವ ಕಾಲದಲ್ಲೂ ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಎದ್ದು ನಿಲ್ಲಲು ಬಯಸುವವರು ಪ್ರಪ್ರಥಮವಾಗಿ ಕಲಿಯಬೇಕಾದ ಅಧ್ಯಾಯವಾಗಿದೆ ಸಹೋದರ ಸಹೋದರಿಯರೇ ಬದ್ರ್. ಬದ್ರ್ ಎಂಬುದು ಬಹಳ ದೊಡ್ಡ ಒಂದು ಯುದ್ಧ ಅಲ್ಲ. ಬದ್ರ್ ಎಂಬುದು ಸಣ್ಣ ಒಂದು ಹೋರಾಟ, ಕೆಲವು ಗಂಟೆಗಳ ಕಾಲ ಮಾತ್ರ ನಡೆದ, 3 ರಿಂದ 4 ಗಂಟೆಯ ತನಕ ಮಾತ್ರ ನಡೆದ ಒಂದು ಸಣ್ಣ ಹೋರಾಟ ಬದ್ರ್ ಎಂಬುದು. ಜಗತ್ತಿನಲ್ಲಿ ನಡೆದಿರುವ ಮತ್ತು ನಡೆಯುತ್ತಿರುವ ಯುದ್ಧಗಳೊಂದಿಗೆ ಯಾವ ರೀತಿಯಲ್ಲೂ ಹೋಲಿಕೆ ಸಾಧ್ಯ ಇಲ್ಲದ ಒಂದು ಹೋರಾಟವಾಗಿದೆ ಬದ್ರ್. ಜಗತ್ತಿನಲ್ಲಿ ನಡೆದಿರುವ ಅಥವಾ ನಡೆಯುತ್ತಿರುವ ಯುದ್ಧಗಳ ಪಟ್ಟಿಯಲ್ಲಿ ಖಂಡಿತವಾಗಿಯೂ ನಿಮಗೆ ಬದ್ರನ್ನು ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ನಿರಪರಾಧಿಗಳು ಕೊಲ್ಲಲ್ಪಡುವ ಯುದ್ಧಗಳನ್ನು ನಾವು ಓದಿದ್ದೇವೆ, ತಿಳಿದಿದ್ದೇವೆ. ಜಗತ್ತಿನಲ್ಲಿ ಈಗಲೂ ನಡೆಯುತ್ತಾ ಇದೆ. ಆ ಯುದ್ಧಗಳ ಪಟ್ಟಿಯಲ್ಲಿ ಬದ್ರನ್ನು ಸೇರಿಸಲಿಕ್ಕೆ ನಿಮಗೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಬದ್ರ್ನಲ್ಲಿ ಕೊಲ್ಲಲ್ಪಟ್ಟವರು ಒಂದು ಕಡೆಯಿಂದ 70 ಮಂದಿ, ಇನ್ನೊಂದು ಕಡೆಯಲ್ಲಿ 14 ಮಂದಿ. ಒಟ್ಟಿಗೆ ಬದ್ರ್ ಯುದ್ಧದಲ್ಲಿ ಕೊಲ್ಲಲ್ಪಟ್ಟವರು 84 ಮಂದಿ. ಬದ್ರ್ ಯುದ್ಧದಲ್ಲಿ ಗಾಯಗೊಂಡವರು 70 ಮಂದಿ. ಹೀಗೆ ಇತಿಹಾಸದಲ್ಲಿ ನಡೆದ ಅಥವಾ ಇವತ್ತಿಗೂ ನಡೆಯುತ್ತಿರುವ ಯುದ್ಧಗಳ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಇಲ್ಲದ, ಆ ಯುದ್ಧಗಳೊಂದಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಸಣ್ಣ ಹೋರಾಟವಾಗಿದೆ ಬದ್ರ್ ಎಂಬುದು. ಆದರೆ ಇಸ್ಲಾಮಿನ ಇತಿಹಾಸದಲ್ಲಿ ಬದ್ರ್ ಗುರುತಿಸಲ್ಪಡುವುದು ಬದ್ರುಲ್ ಕುಬ್ರಾ ಅಂತ. ಬದ್ರ್ ಇಸ್ಲಾಮಿನ ಇತಿಹಾಸದಲ್ಲಿ ಗುರುತಿಸಲ್ಪಡುವುದು ದೊಡ್ಡ ಬದ್ರ್ ಅಂತ. ದೊಡ್ಡ ಬದ್ರ್ ವರ್ಷಗಳವರೆಗೆ ಮುಂದುವರಿದ ಯುದ್ಧ ಅಲ್ಲ ಬದ್ರ್ ಯುದ್ಧ. ತಿಂಗಳುಗಳವರೆಗೆ ಮುಂದುವರಿದ ಯುದ್ಧ ಅಲ್ಲ ಸಹೋದರರೇ ಬದ್ರ್ ಯುದ್ಧ. ವಾರಗಳವರೆಗೆ ಅಥವಾ ಒಂದು ಇಡೀ ದಿನ 24 ಗಂಟೆಗಳ ಕಾಲ ಕೂಡ ಮುಂದುವರಿದ ಒಂದು ಯುದ್ಧ ಅಲ್ಲ ಬದ್ರ್. ಆದರೆ ಬದ್ರ್ ಇಸ್ಲಾಮಿನ ಇತಿಹಾಸದಲ್ಲಿ ಬದ್ರುಲ್ ಕುಬ್ರಾ ಅಂತ ಗುರುತಿಸಲ್ಪಡುತ್ತದೆ. ಬದ್ರ್ ಎಂಬುದು ಇಸ್ಲಾಮಿನ ಇತಿಹಾಸದಲ್ಲಿ ಬಹಳ ನಿರ್ಣಾಯಕವಾದ ಒಂದು ಹೋರಾಟ. ಬದ್ರ್ ಎಂಬುದು ಇಸ್ಲಾಮಿನ ಇತಿಹಾಸದ ಮೈಲ್ ಸ್ಟೋನ್. ಬದ್ರ್ ಇಸ್ಲಾಮಿನ ಇತಿಹಾಸದ ಅದ್ಭುತವಾದ ಒಂದು ಮಹಾ ಅಧ್ಯಾಯವಾಗಿ ಗುರುತಿಸಲ್ಪಡುತ್ತದೆ. ಬದ್ರ್ನ ಇತಿಹಾಸ ವಿವರಿಸುವುದು ಈ ಖುತುಬಾದ ಉದ್ದೇಶ ಅಲ್ಲ. ಬದ್ರ್ನ ಇತಿಹಾಸ ನಮಗೆಲ್ಲ ಗೊತ್ತಿದೆ. ಬದ್ರ್ನ ಬಗ್ಗೆ ನಾವು ಧಾರಾಳ ಓದಿದ್ದೇವೆ, ಧಾರಾಳ ಅರಿತಿದ್ದೇವೆ, ಧಾರಾಳ ಆಲಿಸಿದ್ದೇವೆ. ಪವಿತ್ರ ಕುರ್ಆನ್ನಲ್ಲಿ ವಿವರಿಸಲ್ಪಟ್ಟ ಇತಿಹಾಸ ಬದ್ರ್ನದ್ದು. ನಾವು ಬದುಕುತ್ತಿರುವ ಕಾಲದಲ್ಲಿ
ಇಸ್ಲಾಮಿನ ವೈರಿಗಳು ಇಸ್ಲಾಮಿನ ವಿರುದ್ಧ ಅವರ ಎಲ್ಲ ಶಕ್ತಿ ಸಾಮರ್ಥ್ಯ ತಂತ್ರಗಳನ್ನು ಉಪಯೋಗಿಸಿ ಇಸ್ಲಾಮನ್ನು ಅಳಿಸಿ ಹಾಕಲು, ಇಸ್ಲಾಮನ್ನು ನಿರ್ಮೂಲನೆಗೊಳಿಸಲು ವ್ಯವಸ್ಥಿತವಾದ ಮತ್ತು ನಿಗೂಢವಾದ ಅಜೆಂಡಾಗಳೊಂದಿಗೆ ಕೆಲಸ ಮಾಡುತ್ತಿರುವಾಗ, ಸಹೋದರ ಸಹೋದರಿಯರೇ, ಬದರ್ನಲ್ಲಿ ನಮಗೆ ಧಾರಾಳ ಪಾಠಗಳಿವೆ. ಇಸ್ಲಾಮನ್ನು ಅಳಿಸಿ ಹಾಕಬೇಕೆಂಬ ಅಜೆಂಡಾದೊಂದಿಗೆ ಶತ್ರುಗಳು ಎಲ್ಲ ಆಯುಧಗಳೊಂದಿಗೆ ಹೋರಾಟ ನಡೆಸುತ್ತಿರುವ ಒಂದು ಕಾಲದಲ್ಲಿ, ಸಹೋದರರೇ, ಬದರ್ನಲ್ಲಿ ಧಾರಾಳ ಪಾಠಗಳಿವೆ. ವಿಶ್ವಾಸಿಗಳಿಗೆ, ಬದರ್ ವಿಶ್ವಾಸಿಗಳಿಗೆ ಭರವಸೆಯಾಗಿದೆ, ಬದರ್ ವಿಶ್ವಾಸಿಗಳಿಗೆ ಸ್ಫೂರ್ತಿಯಾಗಿದೆ, ಬದರ್ ವಿಶ್ವಾಸಿಗಳಿಗೆ ಬೆಳಕನ್ನು ತೋರಿಸುವಂತಹ ಘಟನೆಯಾಗಿದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ಗೆ ಆಗಮಿಸುವ ಕುರೈಶಗಳ ಬಗ್ಗೆ, ಬದರ್ಗೆ ಕುರೈಶರ ಆಗಮನದ ಬಗ್ಗೆ ಅಲ್ಲಾಹನೊಂದಿಗೆ ಅಲ್ಲಾಹನ ಪ್ರವಾದಿ ಪ್ರಾರ್ಥಿಸ್ತಾರೆ. ಅಲ್ಲಾಹುಮ್ಮ ಹಾದಿಹಿ ಕುರೈಶ್ ಕದ್ ಅತತ್ ಬಿ ಖುಯಲಾಇಹಾ ವ ಫಖ್ರಿಹಾ. ಅಲ್ಲಾಹನೇ, ಈ ಕುರೈಶರು, ಅಲ್ಲಾಹನ ಪ್ರವಾದಿ ಬದರ್ನಲ್ಲಿ ಮಾಡುವ ಪ್ರಾರ್ಥನೆ ಅದು. ಅಲ್ಲಾಹನೇ, ಈ ಕುರೈಶರು ಅವರ ಎಲ್ಲ ಹಾವಭಾವಗಳೊಂದಿಗೆ, ಅವರ ಎಲ್ಲ ಆಡಂಬರಗಳೊಂದಿಗೆ, ಅವರ ಎಲ್ಲ ಆಯುಧಗಳೊಂದಿಗೆ ಅವರು ಈ ಬದರ್ಗೆ ತಲುಪಿದ್ದಾರೆ. ತುಜಾದಿಲು ವ ತುಕದ್ದಿಬು ರಸೂಲಕ, ಇಸ್ಲಾಮಿನ ವಿರುದ್ಧ ಹೊರತೆಗೆಯುವ ಎಲ್ಲ ಆಯುಧಗಳೊಂದಿಗೆ ಅವರು ಬಂದಿರುವುದು. ಇಸ್ಲಾಮಿನ ವಿರುದ್ಧ ಹೊರತೆಗೆಯಲು ಏನೆಲ್ಲ ಸಾಧ್ಯವೋ ಅದೆಲ್ಲದರ ಜೊತೆಗೆ ಅವರು ಬದರ್ಗೆ ಬಂದಿದ್ದಾರೆ. ತುಜಾದಿಲು ವ ತುಕದ್ದಿಬು ರಸೂಲಕ, ಅವರು ನಿನ್ನ ಪ್ರವಾದಿಯನ್ನು ನಿಷೇಧಿಸಿದವರು, ಅವರು ನಿನ್ನ ಪ್ರವಾದಿಯನ್ನು ಸುಳ್ಳಾಗಿಸಿದವರು. ಅಲ್ಲಾಹುಮ್ಮ ಫನಸ್ರುಕಲ್ಲದೀ ವಅತ್ತನಿ, ಅಲ್ಲಾಹನೇ, ನಿನ್ನ ದೀನನ್ನು ಅಲಿಸುವ ಅಜೆಂಡಾದೊಂದಿಗೆ ಅವರು ಬಂದಿದ್ದಾರೆ. ಆದ್ದರಿಂದ ಅಲ್ಲಾಹನೇ, ನೀನು ವಾಗ್ದಾನ ಮಾಡಿರುವ ಸಹಾಯವನ್ನು ಇವತ್ತು ನಮಗೆ ನೀನು ಕೊಡಲೇಬೇಕು. ನಿರ್ಣಾಯಕವಾದ ಈ ಹಂತದಲ್ಲಿ, ಪರೀಕ್ಷೆ ಅದರ ಉತ್ತುಂಗತೆಗೆ ತಲುಪಿರುವ ಈ ಸಂದರ್ಭದಲ್ಲಿ, ಅಲ್ಲಾಹನೇ, ನಿನ್ನ ಸಹಾಯದ ಹೊರತು ಬೇರೆ ಭರವಸೆಗಳಿಲ್ಲ. ಅಲ್ಲಾಹುವೇ, ಅಲ್ಲಾಹುಮ್ಮ ಆತಿಮಾ ವಅತ್ತನಿ, ಅಲ್ಲಾಹನೇ, ನೀನು ವಾಗ್ದಾನ ಮಾಡಿರುವ ಸಹಾಯ ನನಗೆ ನೀನು ಕೊಡ್ಲೇಬೇಕು. ಅಲ್ಲಾಹನೇ, ನೀನು ವಾಗ್ದಾನ ಮಾಡಿರುವ ಸಹಾಯ ನಮಗೆ ಸಿಗಲೇಬೇಕು. ಅಲ್ಲಾಹುಮ್ಮ ಇನ್ ತುಹ್ಲಿಕ್ ಹಾದಿಹಿಲ್ ಇಸ್ವಾಬಾ ಲಾ ತುಅಬದು ಬಅದಹಾ, ಅಲ್ಲಾಹನೇ, ಈ ಸಣ್ಣ ಸೈನ್ಯ ಬದರ್ನಲ್ಲಿ ಸೋತು ಹೋದರೆ ಮತ್ತೆ ನಿನ್ನ ದೀನ್ ಉಳಿಯಲಾರದು, ಇಸ್ಲಾಂ ಉಳಿಯಲಾರದು. ಅಲ್ಲಾಹನೇ, ನಿನ್ನನ್ನು ಆರಾಧಿಸುವ ಜನರು ಇರ್ಲಿಕ್ಕಿಲ್ಲ ಭೂಮಿಯ ಮೇಲೆ. ಆದ್ದರಿಂದ ಅಲ್ಲಾಹನೇ, ನಿನ್ನ ಸಹಾಯ ಬೇಕು, ನಿನ್ನ ಸಹಾಯ ಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ನಲ್ಲಿ ಧಾರಾಳ ಅಲ್ಲಾಹನೊಂದಿಗೆ ದುವಾ ಮಾಡುತ್ತಾರೆ. ಇತಿಹಾಸದಲ್ಲಿ ವಿವರಿಸಲಾಯಿತು, ಅಲ್ಲಾಹನ ಪ್ರವಾದಿಯ ಎದುರಿನಲ್ಲಿರುವ ಮರಳುಗಳು ಒದ್ದೆಯಾಗಿತ್ತು ಅಲ್ಲಾಹನ ಪ್ರವಾದಿಯ ಕಣ್ಣೀರಿನಿಂದ. ಅಷ್ಟು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ನಲ್ಲಿ ಪ್ರಾರ್ಥಿಸ್ತಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟ ಬದರ್ನಲ್ಲಿ. ಭೌತಿಕ ಲೆಕ್ಕಾಚಾರದಂತೆ ನೀವು ಯಾವ ಮಾನದಂಡಗಳಿಂದ ಅಳೆದರೂ ಅಲ್ಲಾಹನ ಪ್ರವಾದಿ ಮತ್ತು ಸಹಾಬಿಗಳು ಬದರ್ನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಭೌತಿಕ ಮೆಜರ್ಮೆಂಟಿನಲ್ಲಿ, ನೀವು ಭೌತಿಕ ಸನ್ನಾಹಗಳ ಮೆಜರ್ಮೆಂಟ್ ಅನ್ನು ನೀವು ಯಾವ ರೀತಿಯಲ್ಲಿ ನೋಡಿದ್ರು ಸಹಾಬಿಗಳು ಬದರ್ನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ 313 ನಿರಾಯುಧರಾದ ಸಹಾಬಿಗಳು, ಅವರು ಸಾಮಾನ್ಯವಾಗಿ ಅವರ ಬಳಿಯಲ್ಲಿರುವ ಆಯುಧದ ಹೊರತು ಬೇರೆ ಯಾವ ಯುದ್ಧದ ಆಯುಧಗಳು ಅವರ ಬಳಿಯಲ್ಲಿಲ್ಲ. ಅದರ ಜೊತೆಗೆ ಉಪವಾಸ ಆಚರಿಸಿರುವಂತಹ ಸಹಾಬೆ ಕಿರಾಮ್, ಅವರ ಬಳಿಯಲ್ಲಿರುವುದು 3 ಕುದುರೆಗಳು ಮಾತ್ರ. 3 ಕುದುರೆಗಳು.
ಅವರ ಬಳಿಯಲ್ಲಿರುವುದು 70 ಒಂಟೆಗಳು ಮಾತ್ರ. ಸವಾರಿ ಮಾಡಲಿಕ್ಕೆ, ಪ್ರಯಾಣ ಬೆಳೆಸಲಿಕ್ಕೆ ಬೇಕಾದ ವಾಹನಗಳು ಅವರ ಬಳಿಯಲ್ಲಿಲ್ಲ. ಆದರೆ ಶತ್ರು ಸೈನ್ಯ ಸರ್ವಾಯುಧ ಸನ್ನದ್ಧರಾದ 1000 ಸೈನಿಕರಿದ್ದಾರೆ. ಆ ಸೈನ್ಯದಲ್ಲಿ 600ಕ್ಕಿಂತ ಹೆಚ್ಚು ಒಂಟೆಗಳಿವೆ, ಅಲ್ಲಿ 100ಕ್ಕಿಂತ ಹೆಚ್ಚು ಕುದುರೆಗಳಿವೆ ಅವರ ಜೊತೆಯಲ್ಲಿ, 1000ಕ್ಕಿಂತ ಹೆಚ್ಚು ಯುದ್ಧ ಕವಚಗಳು ಅವರ ಬಳಿಯಲ್ಲಿದೆ. ಹೀಗೆ ದುರ್ಬಲರಾದ ಒಂದು ಸೈನ್ಯ, ಸರ್ವಾಯುಧ ಸನ್ನದ್ಧರಾದ, ಇಸ್ಲಾಮನ್ನು ಅಳಿಸಿ ಹಾಕುವ ಅಜೆಂಡಾದೊಂದಿಗೆ ಬಂದಿರುವ ಒಂದು ಶಕ್ತಿಯುತವಾದ ಸೈನ್ಯದೊಂದಿಗೆ ಒಂದು ದುರ್ಬಲ ಸೈನ್ಯ ಹೋರಾಟ ನಡೆಸುವುದು. ನೀವು ಭೌತಿಕ ಲೆಕ್ಕಾಚಾರದಲ್ಲಿ ಯಾವ ರೀತಿ ಅಳೆದರೂ ಈ ದುರ್ಬಲ ಸೈನ್ಯ ಬದರ್ನಲ್ಲಿ ವಿಜಯ ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬದರ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಸಹಾಬಿಗಳಿಗೆ ವಿಜಯವನ್ನು ಕೊಟ್ಟ. ವಲಕದ್ ನಸರಕುಮುಲ್ಲಾಹು ಬಿಬದ್ರಿನ್ ವ ಅಂತುಂ ಅದಿಲ್ಲ. ಅಲ್ಲಾಹು ಹೇಳು, ಅಲ್ಲಾಹು ನಿಮಗೆ ಬದರ್ನಲ್ಲಿ ಸಹಾಯವನ್ನು ಕೊಟ್ಟ. ವ ಅಂತುಂ ಅದಿಲ್ಲ, ಭೌತಿಕವಾಗಿ ನೀವು ದುರ್ಬಲರಾಗಿದ್ದವರು, ನಿಮ್ಮ ಬಳಿಯಲ್ಲಿ ಶಕ್ತಿ ಇರಲಿಲ್ಲ, ಸಾಮರ್ಥ್ಯ ಇರಲಿಲ್ಲ, ಆಯುಧಗಳಿರಲಿಲ್ಲ, ಯಾವುದೂ ಇಲ್ಲ. ವ ಅಂತುಂ ಅದಿಲ್ಲ, ನೀವು ದುರ್ಬಲರು. ಆದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಬದರ್ನಲ್ಲಿ ವಿಜಯವನ್ನು ಕೊಟ್ಟಿದ್ದಾನೆ. ಸಹೋದರ ಸಹೋದರಿಯರೇ, ಅಲ್ಲಾಹು ಅದ್ಭುತವಾದ ವಿಜಯವನ್ನು ಕೊಟ್ಟ ಬದರ್ನಲ್ಲಿ. ಆದ್ದರಿಂದಲೇ ಬದರ್ನಲ್ಲಿ ನೀವು ಕಲಿಯಬೇಕಾದ ಧಾರಾಳ ಪಾಠಗಳಿವೆ. ಮುಸ್ಲಿಂ ಉಮ್ಮತ್ತಿಂದ ಬದುಕುತ್ತಿರುವುದು ಬಹಳ ನಿರ್ಣಾಯಕವಾದ ಒಂದು ಕಾಲದಲ್ಲಿ. ಇಸ್ಲಾಮನ್ನು ಅಳಿಸಲು, ಇಸ್ಲಾಮನ್ನು ನಾಶ ಮಾಡಲು ಶತ್ರುಗಳು ಅವರ ಕೊನೆಯ ಅಸ್ತ್ರವನ್ನು ಕೂಡ ಉಪಯೋಗಿಸ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಹೋದರರೇ, ಬದ್ರ್ ನಿಮಗೆ ಬಹಳ ದೊಡ್ಡ ಪಾಠ, ಬದ್ರ್ ನಿಮಗೆ ಬಹಳ ದೊಡ್ಡ ಭರವಸೆ, ಬದ್ರ್ ನಿಮಗೆ ಬಹಳ ದೊಡ್ಡ ಬೆಳಕು, ಬದ್ರ್ ನಿಮಗೆ ಬಹಳ ದೊಡ್ಡ ಆವೇಶ, ಬದ್ರ್ ನಿಮಗೆ ಬಹಳ ದೊಡ್ಡ ಸ್ಫೂರ್ತಿ. ಅಲ್ಲಾಹನ ಸಹಾಯಕ್ಕೆ ಅರ್ಹತೆ ನಿಮಗೆ ಇರುವುದಾದರೆ ಜಗತ್ತಿನಲ್ಲಿ ಯಾವ ಶಕ್ತಿಗಳು ನಿಮ್ಮನ್ನು ಸೋಲಿಸಲಾರದು ಎಂಬುದು ಬದ್ರ್ ಕಲಿಸಿಕೊಡುವ ಒಂದನೆಯ ಪಾಠ. ಅಲ್ಲಾಹನ ಸಹಾಯವನ್ನು ಪಡೆಯುವ ಅರ್ಹತೆ ನಿಮಗಿದೆ ಎಂದಾದರೆ, ಅಲ್ಲಾಹನ ಸಹಾಯಕ್ಕೆ ನೀವು ಅರ್ಹರು ಎಂದಾದರೆ, ಜಗತ್ತಿನಲ್ಲಿ ಯಾವ ಶಕ್ತಿಗಳು ನಿಮ್ಮನ್ನು ತಡೆಯಲಾರರು, ಜಗತ್ತಿನಲ್ಲಿ ಯಾವ ಶಕ್ತಿಗಳು ನಿಮ್ಮನ್ನು ಸೋಲಿಸಲಾರರು. ಆದ್ದರಿಂದ ಬದರನ್ನು ನೆನಪಿಸುವ ಈ ಸಂದರ್ಭದಲ್ಲಿ ಅಲ್ಲಾಹನ ಸಹಾಯವನ್ನು ಪಡೆಯುವ ಅರ್ಹತೆ ನಮಗಿದೆಯೇ ಎಂಬ ಒಂದು ಆತ್ಮಾವಲೋಕನ ನಾವು ನಡೆಸಬೇಕು. ಅಲ್ಲಾಹನ ಸಹಾಯವನ್ನು ಪಡೆಯುವ ಅರ್ಹತೆ ನನಗೆ ಇದೆಯೇ? ಅಲ್ಲಾಹನ ದೀನ್ ನಿಮಗೆ 2 ವಾಗ್ದಾನವನ್ನು ಮಾಡಿದೆ ಸಹೋದರರು, 2 ವಾಗ್ದಾನವನ್ನು ಮಾಡಿದ ಅಲ್ಲಾಹನ ದೀನ್. ಒಂದನೆಯದು, ನೀವು ಇಸ್ಲಾಮಿನಂತೆ ಬದುಕುವುದಾದರೆ, ಇಸ್ಲಾಮಿಗೆ ಬದ್ಧವಾಗಿ ಇಸ್ಲಾಮನ್ನು ನಿಷ್ಠೆಯಿಂದ ಪಾಲಿಸಿ ನೀವು ಬದುಕುವುದಾದರೆ ನಿಮಗೆ ಮರಣಾನಂತರ ಸ್ವರ್ಗ ಇದೆ ಎಂದಲ್ಲಾಹನ ದೀನ್ ವಾಗ್ದಾನ ಮಾಡಿದೆ. ಬಹಳ ದೊಡ್ಡ ವಾಗ್ದಾನ ಅದು. ಬದುಕಿನಲ್ಲಿ ಯಾವ ಸವಾಲುಗಳನ್ನು, ಎಂತಹ ಕಠಿಣ ಪರೀಕ್ಷೆಗಳನ್ನು ಎದುರಿಸಲು ನಿಮಗೆ ಭರವಸೆಯನ್ನು, ನಿಮಗೆ ಧೈರ್ಯವನ್ನು ಕೊಡುವ ಭರವಸೆಯಾಗಿದೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ಮಾಡಿರುವ ವಾಗ್ದಾನ. ನಿಮಗೆ ಸ್ವರ್ಗ ಇದೆ. ಕನಸು ಕಾಣಲಿಕ್ಕೆ, ಆಸೆ ಪಡ್ಲಿಕ್ಕೆ, ಪ್ರಾರ್ಥಿಸಲಿಕ್ಕೆ ಸಹೋದರ ಸಹೋದರಿಯರ ಅಲ್ಲಾಹನ ದೀನ್ ನಿಮಗೆ ಸ್ವರ್ಗದ ವಾಗ್ದಾನವನ್ನು ಮಾಡಿದೆ. ಎರಡನೆಯದು, ಅಲ್ಲಾಹನ ದೀನ್ ಮಾಡಿರುವ ವಾಗ್ದಾನ, ನೀವು ಅಲ್ಲಾಹನ ದೀನ್ ಪಾಲಿಸಿ ಬದುಕುವುದಾದರೆ ಇಹಲೋಕದಲ್ಲೂ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ವಿಜಯವನ್ನು ಕೊಡುತ್ತಾನೆ. ಪರಲೋಕದಲ್ಲಿ ಸ್ವರ್ಗ ಮಾತ್ರ ಅಲ್ಲ ಅಲ್ಲಾಹನ ವಾಗ್ದಾನ. ನೀವಲ್ಲಾಹನ ದೀನನ್ನು ಪಾಲಿಸಿ ಬದುಕುವುದಾದರೆ ಇಹಲೋಕದಲ್ಲೂ ಅಲ್ಲಾಹು ನಿಮಗೆ ವಿಜಯವನ್ನು ಕೊಡುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನು ಹಲ್ ಅದುಲ್ಲುಕುಂ ಅಲಾ ತಿಜಾರತಿನ್ ತುಂಜೀಕುಂ ಮಿನ್ ಅದಾಬಿನ್ ಅಲೀಮ್ ತುಮಿನೂನ ಬಿಲ್ಲಾಹಿ ವ ರಸೂಲಿಹಿ وتجاهدون في سبيل الله بأموالكم وأنفسكم ذلكم خير لكم إن كنتم تعلمون.
ನಿಮ್ಮನ್ನು ವೇದನಾಯುಕ್ತ ಶಿಕ್ಷೆಯಿಂದ ಪಾರುಗೊಳಿಸುವ ಒಂದು ವ್ಯಾಪಾರವನ್ನು ನಾನು ನಿಮಗೆ ತಿಳಿಸಿಕೊಡಲೇ? ಅಲ್ಲಾಹನ ಮೇಲೆ ಮತ್ತು ಅವನ ಪ್ರವಾದಿಯ ಮೇಲೆ ನೀವು ವಿಶ್ವಾಸ ಇಡಿ. ನಿಮ್ಮ ಸಂಪತ್ತಿನಿಂದಲೂ ನಿಮ್ಮ ಶರೀರದಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ನೀವು ಹೋರಾಟ ನಡೆಸಿ. ಯಗ್ಫಿರ್ ಲಕುಂ ದುನೂಬಕುಂ ವಯುದ್ಖಿಲ್ಕುಂ ಜನ್ನಾತಿನ್ ತಜ್ರೀ ಮಿನ್ ತಹ್ತಿಹಲ್ ಅನ್ಹಾರ್. ಅಲ್ಲಾಹು ನಿಮಗೆ ಸ್ವರ್ಗ ಕೊಡುತ್ತಾನೆ. ನಿಮ್ಮ ಶರೀರ ಮತ್ತು ನಿಮ್ಮ ಸಂಪತ್ತಿನಿಂದ ನೀವು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಿರತರಾದರೆ ಸಂಶಯವೇ ಇಲ್ಲ, ಅಲ್ಲಾಹು ನಿಮಗೆ ಖಂಡಿತ ಸ್ವರ್ಗವನ್ನು ಕೊಡುತ್ತಾನೆ. ಅದರ ಜೊತೆಗೆ ಅಲ್ಲಾಹು ಹೇಳಿದ ವಉಖ್ರಾ ತುಹಿಬ್ಬೂನಹಾ ನಸ್ರುಂ ಮಿನಲ್ಲಾಹಿ ವಫತ್ಹುನ್ ಕರೀಬ್. ಸ್ವರ್ಗ ಮಾತ್ರ ಅಲ್ಲ ನಿಮಗೆ ವಾಗ್ದಾನ, ನಿಮಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಇಹಲೋಕದಲ್ಲಿ ವಿಜಯವನ್ನು ಕೊಡುತ್ತಾನೆ. ಇಹಲೋಕದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮಗೆ ವಿಜಯವನ್ನು ಕೊಡುತ್ತಾನೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಅಲ್ಲಾಹನ ಮಾರ್ಗದಲ್ಲಿ ನೀವು ಬದುಕುವುದಾದರೆ, ಅಲ್ಲಾಹನ ಸಹಾಯವನ್ನು ಪಡೆಯಲು ನಿಮಗೆ ಅರ್ಹತೆ ಇದೆ ಎಂದಾದರೆ, ನಾಳೆ ಪರಲೋಕದಲ್ಲಿ ನಿಮಗೆ ಸ್ವರ್ಗ ಇದೆ, ಇಹಲೋಕದಲ್ಲೂ ನೀವು ವಿಜಯಿಗಳು ಎಂದಲ್ಲಾಹನ ದೀನ್ ವಾಗ್ದಾನ ಮಾಡಿದೆ. ಬದುರು ಕಲಿಸಿಕೊಟ್ಟ ಪಾಠ ಅದು. ಜಿಹಾದ್ ಎಂಬುದು ವಿಶ್ವಾಸಿಗಳ ಕಲ್ಚರ್, ನಿಮ್ಮ ಸಂಸ್ಕಾರ. ಈಮಾನ್ ಮತ್ತು ಜಿಹಾದ್ ಪರಸ್ಪರ ಜೊತೆಯಾಗಿರುವ ಒಂದು ನಾಣ್ಯದ ಎರಡು ಮುಖ. ಈಮಾನ್ ಮತ್ತು ಜಿಹಾದ್. ಇನ್ನಮಲ್ ಮುಅ್ಮಿನೂನ ಅಲ್ಲದೀನ ಆಮನು ಬಿಲ್ಲಾಹಿ ವ ರಸೂಲಿಹಿ ಸುಮ್ಮ ಲಂ ಯರ್ತಾಬು ವಜಾಹದು ಬಿ ಅಮ್ವಾಲಿಹಿಂ ವ ಅನ್ಫುಸಿಹಿಂ ಫೀ ಸಬೀಲಿಲ್ಲಾಹ್ ಉಲೈಕ ಹುಮುಸ್ ಸಾದಿಕೂನ್. ಸತ್ಯವಿಶ್ವಾಸಿಗಳೆಂದರೆ ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ಅವರು ಮಾತ್ರ ಎಂದಲ್ಲಾಹು ಹೇಳಿದ. ಯಾರು? ಆಮನು ಬಿಲ್ಲಾಹಿ ವ ರಸೂಲಿಹಿ, ಅಲ್ಲಾಹು ಮತ್ತವನ ಪ್ರವಾದಿಯ ಮೇಲೆ ವಿಶ್ವಾಸ ಇಡುವವರು. ಸುಮ್ಮಲಂ ಯರ್ತಾಬು, ಮತ್ತದರಲ್ಲಿ ಅವರಿಗೆ ಯಾವ ಸಂಶಯವೂ ಇಲ್ಲ. ಅಲ್ಲಾಹು ಮತ್ತು ಪ್ರವಾದಿಯ ವಿಶ್ವಾಸ, ಅಲ್ಲಾಹು ಮತ್ತು ಪ್ರವಾದಿ ಕಲಿಸಿಕೊಟ್ಟ ಒಂದು ಜೀವನ ಮಾರ್ಗ ಇದೆ. ಆ ಜೀವನ ಮಾರ್ಗದ ಬಗ್ಗೆ, ಆ ವ್ಯವಸ್ಥೆಯ ಬಗ್ಗೆ, ಆ ಸಿಸ್ಟಮ್ನ ಬಗ್ಗೆ ಸುಮ್ಮಲಂ ಯರ್ತಾಬು, ಅವರಿಗೆ ಯಾವ ಸಂಶಯವೂ ಇಲ್ಲ, ಯಾವ ಗೊಂದಲಗಳು ಇಲ್ಲ ಅದರಲ್ಲಿ. ವಜಾಹದು ಬಿ ಅಮ್ವಾಲಿಹಿಂ ವ ಅನ್ಫುಸಿಹಿಂ, ಶರೀರ ಮತ್ತು ಸಂಪತ್ತಿನಿಂದ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವವರು ಅವರು. ಉಲೈಕ ಹುಮುಸ್ ಸಾದಿಕೂನ್, ಅವರು ಸತ್ಯಸಂಧರು, ಅವರು ಮಾತ್ರ ವಿಶ್ವಾಸಿಗಳು ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ. ಅದರಿಂದ ಜಿಹಾದ್ ಮತ್ತು ಈಮಾನ್ ಎರಡು ಜೊತೆಯಾಗಿರು. ಅಲ್ಲಾಹನ ಮಾರ್ಗದ ಹೋರಾಟ, ಅಲ್ಲಾಹನ ಮಾರ್ಗದಲ್ಲಿ ಇರುವ ಕೆಲಸ, ಅಲ್ಲಾಹನ ಮಾರ್ಗದಲ್ಲಿ ನಿರಂತರವಾಗಿ ಪ್ರಯತ್ನ, ಮತ್ತಲ್ಲಾಹನ ಮೇಲಿರುವ ವಿಶ್ವಾಸ ಈಮಾನ್, ಇದೆರಡು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಎರಡು ವಿಷಯಗಳಾಗಿವೆ. ಆದ್ದರಿಂದ ಸಹೋದರರೇ, ಎಂತಹ ಪರಿಸ್ಥಿತಿಯಲ್ಲೂ, ಎಂತಹ ಕಠಿಣ ಸ್ಥಿತಿಯಲ್ಲೂ, ಯಾವ ಸವಾಲುಗಳು ನಿಮ್ಮ ಎದುರಿನಲ್ಲಿದ್ದರು ಭಯ ಇಲ್ಲದೆ, ಕಾಂಪ್ರಮೈಸ್ ಮಾಡದೆ, ರಾಜಿಯಾಗದೆ, ಗುಲಾಮರಾಗದೆ, ಶರಣಾಗದೆ ಅಲ್ಲಾಹನ ಮಾರ್ಗದಲ್ಲಿ ನಾವು ಬದುಕುತ್ತಿದ್ದೇವೆ ಎಂಬುದನ್ನು ಸಾಬೀತುಪಡಿಸಲು ಮುಸ್ಲಿಂ ಉಮ್ಮತ್ತಿಗೆ ಸಾಧ್ಯವೋ? ನಸ್ರುಂ ಮಿನಲ್ಲಾಹಿ ವ ಫತ್ಹುನ್ ಕರೀಬ್, ನಿಮಗಲ್ಲಾಹನ ಸಹಾಯ ಇದೆ, ನೀವು ಈ ಜಗತ್ತಿನಲ್ಲಿ ಕೂಡ ವಿಜಯಿಗಳು ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಸಂಖ್ಯೆ ಇದಲ್ಲ ಮಾನದಂಡ ನಿಮ್ಮ ವಿಜಯದ. ಕಮ್ ಮಿನ್ ಫಿಯತಿನ್ ಕಲೀಲತಿನ್ ಗಲಬತ್ ಫಿಯತನ್ ಕಸೀರತನ್ ಬಿಇದ್ನಿಲ್ಲಾಹ್. ಎಷ್ಟೆಷ್ಟು ಸಣ್ಣ ಸಣ್ಣ ಗುಂಪುಗಳು, ಎಷ್ಟೆಷ್ಟು ಸಣ್ಣ ಸಣ್ಣ ಸಮೂಹಗಳು ಅಲ್ಲಾಹನ ಸಹಾಯದ ಕಾರಣಕ್ಕೆ ಬಹಳ ದೊಡ್ಡ ದೊಡ್ಡ ಸಮೂಹಗಳನ್ನು ಸೋಲಿಸಿದೆ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ. ಅಲ್ಲಾಹು ಖಂಡಿತವಾಗಿಯೂ ಸಹನಶೀಲರೊಂದಿಗಿದ್ದಾನೆ. ವದ್ಕುರು ಇದ್ ಅಂತುಂ ಕಲೀಲುಂ ಮುಸ್ತದ್ಅಫೂನ ಫಿಲ್ ಅರ್ಲಿ ತಖಾಫೂನ ಅನ್ ಯತಖತ್ತಫಕುಂ ಅನ್ನಾಸು ಫಆವಾಕುಂ ವಅಯ್ಯದಕುಂ ಬಿನಸ್ರಿಹಿ ವರಜಕಕುಂ ಮಿನತ್ ತಯ್ಯಿಬಾತಿ ಲಅಲ್ಲಕುಂ ತಶ್ಕುರೂನ್. ನೀವು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದ ಆ ಸಂದರ್ಭವನ್ನು ನೆನಪಿಸಿ ನೋಡಿ. ನೀವು ದುರ್ಬಲರೆಂದು ಪರಿಗಣಿಸಲಾಗುತ್ತಿದ್ದ ಆ ಸಂದರ್ಭ,
ಜನರು ನಿಮ್ಮನ್ನು ಅಳಿಸಿ ಹಾಕಬಹುದು, ನಿಮ್ಮನ್ನು ನಾಶ ಮಾಡಬಹುದು ಎಂದು ನೀವು ಶಂಕಿಸಿದ್ದ ಆ ಸಂದರ್ಭ, ಫಅಯ್ಯದಕುಂ ಬಿನಸ್ರಿಹಿ, ಅಲ್ಲಾಹು ಸುಬ್ಹಾನಹು ವ ತಆಲ ನಿಮಗೆ ಶಕ್ತಿಯನ್ನು ಕೊಟ್ಟ, ಅಲ್ಲಾಹು ನಿಮಗೆ ಆತ್ಮವಿಶ್ವಾಸವನ್ನು ಕೊಟ್ಟ, ಅಲ್ಲಾಹು ಸುಬ್ಹಾನಹು ವ ತಆಲ ನಿಮ್ಮನ್ನು ಬಲಪಡಿಸಿದ, ಮತ್ತಲ್ಲಾಹು ಸುಬ್ಹಾನಹು ವ ತಆಲ ನಿಮಗೆ ವಿಜಯವನ್ನು ದಯಪಾಲಿಸಿದ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲ ಕಡಿಮೆ ಸಂಖ್ಯೆಯಲ್ಲಿರುವ ಹೋರಾಟಗಾರರ ಆತ್ಮವಿಶ್ವಾಸ, ಅವರ ಸಬುರ್, ಅವರ ಇಸ್ತಿಕಾಮತ್, ಇದರ ಬಗ್ಗೆ ಅಲ್ಲಾಹು ಸುಬ್ಹಾನಹು ವ ತಆಲ ಕುರ್ಆನ್ನಲ್ಲಿ ನಮ್ಮನ್ನು ನೆನಪಿಸ್ತಾನೆ. ಆದ್ದರಿಂದ ಸಹೋದರರೇ, ಸಂಖ್ಯೆ ಅಲ್ಲ ನಿಮ್ಮ ವಿಜಯದ ಮಾನದಂಡ, ನಿಮ್ಮ ಅರ್ಹತೆ ನಿಮ್ಮ ವಿಜಯದ ಮಾನದಂಡ. ನಿಮ್ಮ ಅರ್ಹತೆ, ನಿಮಗೆ ಅರ್ಹತೆ ಇದೆ ಎಂದಾದರೆ ಯಾವ ಕಾಲದಲ್ಲೂ ನೀವು ವಿಜಯಿಗಳು. ಅದು ಬದರ್ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ. ಧಾರಾಳ ಪಾಠಗಳಿವೆ ಬದರ್ನಲ್ಲಿ. ಒಂದನೆಯದಾಗಿ, ಬದರ್ನಲ್ಲಿ ಅಲ್ಲಾಹನ ಪ್ರವಾದಿ ತೋರಿಸಿಕೊಟ್ಟ ಸಿದ್ಧತೆ, ಪ್ಲಾನಿಂಗ್. ನಿಮ್ಮ ವಿಜಯದ ಒಂದನೆಯ ಸ್ಟೆಪ್ ಅದು. ಸಿದ್ಧತೆ ಇರಬೇಕು ನಿಮ್ಮಲ್ಲಿ, ಪ್ಲಾನಿಂಗ್ ಇರಬೇಕು. ಅರಬಿಗಳಲ್ಲಿ ನಡೆಯುತ್ತಿದ್ದ ಯುದ್ಧ ಅಂದರೆ, ಯುದ್ಧದ ಆಹ್ವಾನ ಕೊಟ್ಟರೆ ಸಾಮೂಹಿಕವಾಗಿ ಒಂದು ಹೋರಾಟ ನಡೆಯುತ್ತಾ ಇತ್ತು. ಕೆಲವರು ಸಾಯ್ತಾರೆ, ಕೆಲವರು ಗಾಯಾಳುಗಳಾಗ್ತಾರೆ, ಕೆಲವರು ಗೆಲ್ಲುತ್ತಾರೆ. ನಿಯಮಗಳೇ ಇಲ್ಲದ ಹೋರಾಟವಾಗಿತ್ತು ಅರೇಬಿಯಾದಲ್ಲಿ ನಡೆಯುತ್ತಿದ್ದ ಯುದ್ಧಗಳು. ಅಲ್ಲಾಹನ ಪ್ರವಾದಿ ಆ ಸಿಸ್ಟಮ್ ಅನ್ನೇ ಬದಲಾಯಿಸ್ತಾರೆ ಬದರ್ನಲ್ಲಿ. ಅಲ್ಲಾಹನ ಪ್ರವಾದಿ ಕಾಲಾಳುಗಳನ್ನು ಒಂದು ಕಡೆ ನಿಲ್ಲಿಸಿದ್ರು. ಅಲ್ಲಾಹನ ಪ್ರವಾದಿ ಕುದುರೆಯ ಮೇಲೆ ಯುದ್ಧ ಮಾಡುವವರನ್ನು ಇನ್ನೊಂದು ಕಡೆಯಲ್ಲಿ ನಿಲ್ಲಿಸ್ತಾರೆ. ಅಲ್ಲಾಹನ ಪ್ರವಾದಿ ಸಹಾಬಿಗಳನ್ನು 300 ಸಹಾಬಿಗಳನ್ನು ಹಂತ ಹಂತವಾಗಿ ನಿಲ್ಲಿಸಿ, ವಿರೋಧಿಗಳು ದೂರದಿಂದ ನೋಡುವಾಗ ದೊಡ್ಡ ಸಂಖ್ಯೆಯಲ್ಲಿದ್ದಾರೆಂದು ಅನಿಸುವ ನಿಟ್ಟಿನಲ್ಲಿ ತನ್ನ ಸೈನ್ಯವನ್ನು ಅಲ್ಲಾಹನ ಪ್ರವಾದಿ ವಿನ್ಯಸಿಸ್ತಾರೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರಿಗೆ ಬಹಳ ದೊಡ್ಡ ಸಿದ್ಧತೆ ನಡೆಸಿದ್ದರು, ಬಹಳ ದೊಡ್ಡ ಪ್ಲಾನಿಂಗ್ ಮಾಡಿದ್ದರು ಅಲ್ಲಾಹನ ಪ್ರವಾದಿ. ಬದರ್ನ ವಿಜಯದ ಒಂದನೆಯ ಕಾರಣ ಅದು. ಬದರ್ನಲ್ಲಿ ನೀವು ಕಲಿಯಬೇಕಾದ ಪಾಠ ಅದು. ನೀವು ವಿಜಯಿಗಳಾಗಬೇಕಾದರೆ ನಿಮ್ಮಲ್ಲಿ ಪ್ಲಾನಿಂಗ್ ಇರಬೇಕು, ಸ್ಟ್ರಾಟಜಿ ಇರಬೇಕು, ಸಿದ್ಧತೆಗಳಿರಬೇಕು. ಎರಡನೆಯದಾಗಿ, ಬದರ್ನಿಂದ ನೀವು ಕಲಿಯಬೇಕಾದ ಪಾಠ, ಬದರ್ ಕಲಿಸಿಕೊಟ್ಟ ಪಾಠ ತ್ಯಾಗದ ಪಾಠ. ಜಗತ್ತಿನಲ್ಲಿ ನಡೆದ ಯುದ್ಧಗಳ ಪಟ್ಟಿಯಲ್ಲಿ ಒಂದನೆಯ ಯುದ್ಧ ಅಲ್ಲ ಬದರ್, ಆದರೆ ಇತಿಹಾಸದಲ್ಲಿ ನಡೆದ ತ್ಯಾಗಗಳ ಇತಿಹಾಸದಲ್ಲಿ ಒಂದನೆಯ ಅಧ್ಯಾಯವಾಗಿದೆ ಬದರ್. ಅಲ್ಲಾಹನ ಪ್ರವಾದಿ ಸೈನ್ಯವನ್ನು ಸೈನಿಕರನ್ನು ನಿಲ್ಲಿಸುವಾಗ ಅಬೂಬಕರ್ ಸಿದ್ದೀಕ್ರೊಂದಿಗೆ ಹೇಳಿದರು, ಸಿದ್ದೀಕ್ ನೀವು ಇಲ್ಲಿ ನಿಲ್ಬೇಕು. ಯಾಕೆಂದರೆ ನೀವು ಹೋರಾಟ ನಡೆಸಬೇಕಾದದ್ದು ನಿಮ್ಮ ಮಗನೊಂದಿಗೆ. ಸುಬ್ಹಾನಲ್ಲಾಹ್. ಸಿದ್ದೀಕ್ ನೀವು ಇಲ್ಲಿ ನಿಲ್ಬೇಕು, ಯಾಕೆಂದರೆ ನೀವು ಎದುರಿಸಬೇಕಾದದ್ದು ನಿಮ್ಮ ಸ್ವಂತ ಮಗನನ್ನು. ಅಬೂಬಕರ್ ಸಿದ್ದೀಕ್ ಬದರ್ನಲ್ಲಿ ಹೋರಾಟ ನಡೆಸಿದ್ದು ಸ್ವಂತ ಮಗನೊಂದಿಗೆ ಸಹೋದರರೇ. ಅಬೂ ಉಬೈದತುಲ್ ಜರ್ರಾಹ್ ರಲಿಯಲ್ಲಾಹು ಅನ್ಹು ಅಮೀನು ಹಾದಿಹಿಲ್ ಉಮ್ಮ. ಅಲ್ಲಾಹನ ಪ್ರವಾದಿ ಹೇಳಿದ್ದು ಅಮೀನು ಹಾದಿಹಿಲ್ ಉಮ್ಮ, ಈ ಉಮ್ಮತ್ತಿನ ಅಮೀನಾಗಿದ್ದಾರೆ ಅಬೂ ಉಬೈದಾ ಜರ್ರಾಹ್. ಅಬೂ ಉಬೈದಾರೊಂದಿಗೆ ಅಲ್ಲಾಹನ ಪ್ರವಾದಿ ಹೇಳಿದರು, ಅಬೂ ಉಬೈದಾ ನೀವು ಇಲ್ಲಿ ನಿಲ್ಬೇಕು, ಯಾಕೆಂದರೆ ನೀವು ಹೋರಾಟ ನಡೆಸಬೇಕಾದದ್ದು ನಿಮ್ಮ ಸ್ವಂತ ತಂದೆಯೊಂದಿಗೆ, ನಿಮ್ಮ ಸ್ವಂತ ತಂದೆಯೊಂದಿಗೆ. ಆದರ್ಶದ ಎದುರಿನಲ್ಲಿ ಅರಬಿಗಳಿಗೆ ಗೊತ್ತಿರಲಿಲ್ಲ, ಅವರ ಗೋತ್ರದ ಮೇಲೆ ಅವರು ಎಂದಿಗೂ ಹೋರಾಟ ನಡೆಸುವವರಲ್ಲ. ಅವರ ಇನ್ನೊಂದು ಗೋತ್ರದ ವಿರುದ್ಧ ಮಾತ್ರ ಅವರು ಕೈ ಎತ್ತುವವರು. ತಮ್ಮ ಗೋತ್ರ ಯಾವ ಅನ್ಯಾಯ ಮಾಡಿದ್ರು ಸಮರ್ಥಿಸುವ ಇತ್ತು ಅರಬಿಗಳಲ್ಲಿ. ಅಲ್ಲಾಹನ ಪ್ರವಾದಿ ಎಲ್ಲಾ ಹಸಬಿಯತ್ತನ್ನು ಅಳಿಸಿ ಹಾಕ್ತಾರೆ ಬದರ್ನಲ್ಲಿ. ನಿಮ್ಮ ಕುಟುಂಬಕ್ಕಿಂತ, ನಿಮ್ಮ ಗೋತ್ರಕ್ಕಿಂತ ನಿಮ್ಮ ಆದರ್ಶ ಶ್ರೇಷ್ಠವಾದದ್ದು ಎಂಬ ತ್ಯಾಗದ ಪಾಠವನ್ನು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೋದರರೇ ಬದರ್ನಲ್ಲಿ ಕಲಿಸಿಕೊಡುತ್ತಾರೆ. ಅದೇ ರೀತಿ ಅಲ್ಲಾಹನ ಸಹಾಯಕ್ಕೆ ನೀವು ಅರ್ಹರಾಗು, ದುರ್ಬಲರಾಗಬಾರದು. ನೀವು ಯಾವ ಪರಿಸ್ಥಿತಿಯಲ್ಲೂ ನಿರಾಶರಾಗದೆ, ಹತಾಶರಾಗದೆ, ಆತ್ಮವಿಶ್ವಾಸದೊಂದಿಗೆ, ಧೈರ್ಯದೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ ಬದುಕಬೇಕೆಂಬುದು ಬದರ್ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ. ಒಬ್ಬ ಕವಿ ಬಹಳ ಮನೋಹರವಾಗಿ ಹೇಳಿದ್ರು, ಕತ್ತಲು ಪರ್ಮನೆಂಟ್ ಅಲ್ಲ, ಕತ್ತಲು, ಇರುಳು ಅದು ಪರ್ಮನೆಂಟ್ ಅಲ್ಲ. ಖಂಡಿತ ಬೆಳಕು ಬರ್ತದೆ,
ಆದ್ದರಿಂದ ಅನ್ಯಾಯದ ಅಕ್ರಮದ ವ್ಯವಸ್ಥೆ ಅದು ಶಾಶ್ವತ ಅಂತ ನೀವು ತಿಳಿಬಾರ್ದು. ಖಂಡಿತ ಅದು ಬದಲಾಗುತ್ತದೆ, ಅದು ಬದಲಾಗಲೇಬೇಕು. ವತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ನಾಸ್. ಇತಿಹಾಸ ವಿವರಿಸಿಕೊಟ್ಟು ಕುರ್ಆನ್ ಕಲಿಸಿಕೊಟ್ಟ ಪಾಠ ಅದು. ಅನ್ಯಾಯದ, ಅಧರ್ಮದ, ಅಕ್ರಮದ ಸಿಸ್ಟಮ್ ಅದೆಂದು ಪರ್ಮನೆಂಟ್ ಆಗಿ ಉಳಿಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಿಟ್ಲರ್ನ ಸರ್ವಾಧಿಕಾರ ಪರ್ಮನೆಂಟ್ ಆಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಕತ್ತಲೆಂಬುದು ಪರ್ಮನೆಂಟ್ ಅಲ್ಲ. ಕತ್ತಲು ನೀಗಿ ಬೆಳಕು ಬರಲೇಬೇಕು. ಬೆಳಕು ಖಂಡಿತ ಬರುತ್ತದೆ. ಬದ್ರ್ ನಿಮಗೆ ಕಲಿಸಿಕೊಡುವ ಪಾಠ ಅದು. ದುರ್ಬಲರಾಗದೆ ಆತ್ಮವಿಶ್ವಾಸದೊಂದಿಗೆ, ಭರವಸೆಯೊಂದಿಗೆ ಇಸ್ಲಾಮಿನ ಮಾರ್ಗದಲ್ಲಿ ಮುಂದೆ ಸಾಗಬೇಕೆಂಬುದು ಸಹೋದರರೇ ಬದ್ರ್ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ. ಈ ಕಾಲದಲ್ಲಿ ನಾನು ನಿರ್ವಹಿಸಬೇಕಾದ ಜವಾಬ್ದಾರಿ ಏನು ಎಂಬುದನ್ನು, ನಾನು ನಿರ್ವಹಿಸಬೇಕಾದ ಹೊಣೆಗಾರಿಕೆಯನ್ನು ಶರಣಾಗದೆ, ಯಾರ ಬಳಿಯೂ ಶರಣಾಗದೆ, ಯಾವ ಸಂದರ್ಭದಲ್ಲೂ ದುರ್ಬಲರಾಗದೆ, ಯಾವ ಸಂದರ್ಭದಲ್ಲೂ ಸೋತು ಹೋಗದೆ, ಆತ್ಮವಿಶ್ವಾಸವನ್ನು ಕಳಕೊಳ್ಳದೆ, ಈ ಕಾಲದಲ್ಲಿ ಒಬ್ಬ ಮುಸ್ಲಿಂ ಆಗಿ ನಾನು ಮಾಡಬೇಕಾದ ಜವಾಬ್ದಾರಿಗಳೇನು ಎಂಬುದನ್ನು ನಿಮಗೆ ನೆನಪಿಸುವ ಒಂದು ಘಟನೆಯಾಗಿದೆ ಸಹೋದರರೇ ಬದ್ರ್. ನಾವೆಲ್ಲ ಕಂಫರ್ಟ್ ಝೋನ್ ನಲ್ಲಿ ಇರುವವರು, ಎಲ್ಲ ಕಂಫರ್ಟ್ ಝೋನ್ ನಮ್ಮದು. ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಬಿಸ್ನೆಸ್ಸು, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಸವಲತ್ತುಗಳು, ಹೀಗೆ ಬಹಳ ಸೀಮಿತವಾದ ಬದುಕು ಸಾಗಿಸುವ, ಬಾವಿಯ ಕಪ್ಪೆಗಳಂತೆ ಬದುಕುವ, ಬಾವಿಯ ಕಪ್ಪೆಗಳಂತೆ ಬಹಳ ಸೀಮಿತವಾದ ಅಜೆಂಡಾಗಳೊಂದಿಗೆ ಬದುಕುವ ಕಂಫರ್ಟ್ ಝೋನ್ನಲ್ಲಿರುವ ವಿಶ್ವಾಸಿಗಳು ಸಹೋದರರೇ, ಒಬ್ಬ ಮುಸ್ಲಿಂ ಆಗಿ, ಒಬ್ಬ ನಿಷ್ಠಾವಂತ ಮುಸ್ಲಿಂ ಆಗಿ, ಒಬ್ಬ ಹೊಣೆಗಾರಿಕೆ ಇರುವ ಮುಸ್ಲಿಂ ಆಗಿ ನಾನು ನಿರ್ವಹಿಸಬೇಕಾದ ಜವಾಬ್ದಾರಿಗಳೇನು, ನಾನು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಎಂದು ನೀವು ತೀರ್ಮಾನಿಸಿ ನನ್ನ ಹೊಣೆಗಾರಿಕೆಗಳೇನು ಎಂದು ತಿಳಿದು ಅರ್ಥ ಮಾಡಿ ಆ ಹೊಣೆಗಾರಿಕೆಗಳನ್ನು ನೀವು ಪ್ರಾಮಾಣಿಕವಾಗಿ ನಿರ್ವಹಿಸುವುದಾದರೆ ವಅಂತುಮುಲ್ ಅಲೌನ ಇನ್ ಕುಂತುಂ ಮುಮಿನೀನ್, ನೀವು ಈ ಜಗತ್ತಿನಲ್ಲಿ ವಿಜಯಿಗಳು, ನೀವು ಈ ಜಗತ್ತಿನಲ್ಲಿ ವಿಜಯಿಗಳು ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಮಾಡಿದ ವಾಗ್ದಾನ. ಪರಿಸ್ಥಿತಿಗೆ ತಕ್ಕಂತೆ ಬಣ್ಣ ಬದಲಾಯಿಸುವವರಿಗೆ, ದುರ್ಬಲರಾಗುವವರಿಗೆ, ಸವಾಲುಗಳ ಮಧ್ಯೆ, ಪರೀಕ್ಷೆಗಳ ಮಧ್ಯೆ ಸೋತು ಹೋಗುವ, ದುರ್ಬಲರಾಗುವ, ಶರಣಾಗುವ, ದಾಸರಾಗುವ ಆ ಜನರಿಗೆ ಬದ್ರ್ನಲ್ಲಿ ಯಾವ ಪಾಠವೂ ಇಲ್ಲ. ಬದ್ರವರಿಗೆ ಹಾಡುವುದಕ್ಕೆ, ತಿನ್ನುವುದಕ್ಕೆ ಮಾತ್ರ ಸೀಮಿತ. ಸಹೋದರರೇ, ಒಬ್ಬ ಮುಸ್ಲಿಂ ಆಗಿ ನನ್ನ ಜವಾಬ್ದಾರಿಗಳೇನು ಎಂಬುದನ್ನು ಅರ್ಥ ಮಾಡಿ, ಒಬ್ಬ ಮುಸ್ಲಿಂ ಆಗಿ, ಒಬ್ಬ ನಿಷ್ಠಾವಂತ ಮುಸ್ಲಿಂ ಆಗಿ ನನ್ನ ಹೊಣೆಗಾರಿಕೆಗಳೇನು ಎಂಬುದನ್ನು ತಿಳಿದು ಆ ಹೊಣೆಗಾರಿಕೆಗಳನ್ನು ನೀವು ಪ್ರಾಮಾಣಿಕವಾಗಿ ನೀವು ಆ ಹೊಣೆಗಾರಿಕೆಗಳನ್ನು ನಿರ್ವಹಿಸುವುದಾದರೆ ವಾಂತುಮುಲ್ ಅಲೌನ, ಬದ್ರ್ನಲ್ಲಿ ಅಲ್ಲಾಹು ಕೊಟ್ಟ ವಿಜಯ ಖಂಡಿತವಾಗಿಯೂ ನಿಮಗೆ ಕೊಡುತ್ತಾನೆ. ಬದ್ರಿಗೆ ಅದು ಸೀಮಿತ ಅಲ್ಲ. ವಿಜಯದ ಅರ್ಹತೆ ನಿಮಗೆ ಇರುವುದಾದರೆ ಎಲ್ಲ ಕಾಲದಲ್ಲೂ ಅಲ್ಲಾಹು ವಿಜಯವನ್ನು ಕೊಟ್ಟಿದ್ದಾನೆ. ಬೋಸ್ನಿಯಾದಲ್ಲಿ ಆ ವಿಜಯ ಸಿಕ್ಕಿತು. 21ನೆಯ ಶತಮಾನದಲ್ಲಿ ಇವತ್ತು 6 ತಿಂಗಳಿಂದ ಹಮಾಸ್ ಫೆಲಸ್ತೀನ್ನಲ್ಲಿ, ಗಜ್ಜಾದಲ್ಲಿ ಯುದ್ಧ ನಡೆಯುತ್ತಾ ಇದೆ. ಎಲ್ಲಾ ಕಡೆಯಿಂದ ಬಹಿಷ್ಕರಿಸಲ್ಪಟ್ಟ ಒಂದು ಸಣ್ಣ ಟೀಮ್, ಆಕಾಶದಿಂದ, ಭೂಮಿಯಿಂದ, ಸಮುದ್ರಗಳಿಂದ, ಎಲ್ಲಾ ಕಡೆಗಳಿಂದ ಬಹಿಷ್ಕರಿಸಲ್ಪಟ್ಟ ಒಂದು ಸಣ್ಣ ಟೀಮ್. ಆದರೆ ಆ ಟೀಮ್ ಸೋತು ಹೋಗುತ್ತಾ ಇಲ್ಲ. ನೆತನ್ಯಾಹು ಇವತ್ತು ಬೆವರುತ್ತಾ ಇರುವುದು, ಜಗತ್ತಿನ ಸೂಪರ್ ಪವರ್ ಶಕ್ತಿಗಳನ್ನು ಅವರು ನಡಗಿಸ್ತಾ ಇದ್ದಾರೆ. ಇಸ್ರೇಲ್ ಯುದ್ಧ ಘೋಷಣೆ ಮಾಡಿದ್ದು ನಿರಪರಾಧಿಗಳನ್ನು ಕೊಲ್ಲುವುದಕ್ಕಲ್ಲ, ಅವರು ನಿರಪರಾಧಿಗಳನ್ನು ಕೊಲ್ತಾ ಇದ್ದಾರೆ. ಅವರು ಮಹಿಳೆಯರನ್ನು ಶೋಷಣೆ ಮಾಡುತ್ತಾ ಇದ್ದಾರೆ, ಅಕ್ರಮ ಎಸಗುತ್ತಾ ಇದ್ದಾರೆ. 40,000ಕ್ಕಿಂತ ಹೆಚ್ಚು ನಿರಪರಾಧಿಗಳನ್ನು ಅವರು ಕೊಂದು ಮುಗಿಸಿದ್ದಾರೆ. ಆದರೆ ಯುದ್ಧ ಆರಂಭ ಮಾಡಿದ್ದು ಯಾಕೆ? ಇಸ್ರೇಲ್ ಯುದ್ಧ ಆರಂಭ ಮಾಡಿದ್ದು ಹಮಾಸನ್ನು ನಾಶ ಮಾಡಬೇಕು ಎಂಬ ಅಜೆಂಡಾದೊಂದಿಗೆ. ಇವತ್ತಿನ ತನಕ 6 ತಿಂಗಳುಗಳ ಕಾಲ ಯುದ್ಧ ಮಾಡಿಯೂ ಎಲ್ಲಾ ಬಾಂಬ್ಗಳನ್ನು ಸುರಿದು, ಮಾನವ ಇತಿಹಾಸದಲ್ಲಿ, ಹ್ಯೂಮನ್ ಹಿಸ್ಟ್ರಿಯಲ್ಲಿ ಗಾಜಾದ ಮೇಲೆ ಸುರಿದಷ್ಟು ಬಾಂಬನ್ನು ಇತಿಹಾಸದ ಯಾವ ಕಾಲದಲ್ಲೂ ಎಲ್ಲೂ ಹಾಕಲಾಗಿಲ್ಲ. ಜಗತ್ತಿನ ಎಲ್ಲ ಬಾಂಬ್ಗಳನ್ನು ಹಾಕಿಯೂ ಇವತ್ತಿಗೂ ಹಮಾಸನ್ನು ಸೋಲಿಸಲು ಇಸ್ರೇಲಿಗೆ ಸಾಧ್ಯ ಆಗಲಿಲ್ಲ.
ಜಗತ್ತಿನ ಶಕ್ತಿಗಳಿಗೆ ಸಾಧ್ಯ ಆಗಲಿಲ್ಲ. ಅಲ್ಲಾಹನ ಮೇಲೆ ವಿಶ್ವಾಸ ಇರುವ ಹಮಾಸ್ನವರ ಬಗ್ಗೆ ನಿಮಗೆ ತಿಳಿಬೇಕು. ಹಮಾಸ್ನ ಹೋರಾಟಗಾರರ ಪೈಕಿ ಹೆಚ್ಚಿನವರು ಕುರ್ಆನ್ ಹಾಫಿಜ್ಗಳವರು, ಕುರ್ಆನ್ ಕಂಠಪಾಠ ಮಾಡಿರುವ, ಕುರ್ಆನ್ ಹಿಫ್ಜ್ ಮಾಡಿರುವ ಹಾಫಿಜ್ಗಳವರಲ್ಲಿ ಹೆಚ್ಚಿನವರು. ಅವರು ಒಳ್ಳೆಯ ಸಿದ್ಧತೆ ಇದೆ ಅವರಲ್ಲಿ, ಸುಮ್ಮನೆ ಹೋರಾಡುವುದಲ್ಲ, ಬೇಕಾದ ಸಿದ್ಧತೆಗಳನ್ನು ಅವರು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ತ್ಯಾಗ ಮತ್ತಲ್ಲಾಹನ ಮೇಲಿರುವ ಅಪಾರವಾದ ಭರವಸೆ, ಅಲ್ಲಾಹನೊಂದಿಗೆ ಇರುವ ಸಂಬಂಧ, ಆ ಶಕ್ತಿಯೊಂದಿಗೆ ಅವರಿವತ್ತು ಹೋರಾಟ ನಡೆಸ್ತಾ ಇರು. ಸಹೋದರರೇ, ಅಲ್ಲಾಹನ ಸಹಾಯವನ್ನು ಪಡೆಯುವ ಅರ್ಹತೆ ನಿಮಗಿದೆ ಎಂದಾದರೆ ಎಲ್ಲಾ ಕಾಲದಲ್ಲೂ ನೀವು ವಿಜಯಿಗಳು. ಬದರ್ನಲ್ಲಿ ನೀವು ಕಲಿಬೇಕಾದ ಇನ್ನೊಂದು ಪಾಠ, ಬದರ್ ಇಹಲೋಕ ಮತ್ತು ಇಹಲೋಕಕ್ಕಿಂತ ಹೆಚ್ಚು ಪರಲೋಕವನ್ನು ಪ್ರೀತಿಸುವವರ ವಿಜಯವಾಗಿದೆ. ಇಹಲೋಕವನ್ನು ಪ್ರೀತಿಸುವವರಿಂದ ಜಗತ್ತಿನಲ್ಲಿ ಕ್ರಾಂತಿ ಖಂಡಿತ ಸಾಧ್ಯ ಇಲ್ಲ. ಇಹಲೋಕವನ್ನು ಪ್ರೀತಿಸುವವರ ಬದುಕಿನಲ್ಲಿ ಯಾವ ಅದ್ಭುತಗಳು ನಡೆಯುವುದಿಲ್ಲ. ಬದರ್ನಲ್ಲಿ ಹೋರಾಡಿದ ಪ್ರತಿಯೊಬ್ಬರ ಕನಸು ಶಹಾದತ್ತಾಗಿತ್ತು ಸಹೋದರರೇ. ಶಹಾದತ್, ಶಹೀದಾಗಬೇಕು. ಈ ಕನಸುಗಳೊಂದಿಗೆ, ಈ ಆಸೆಯೊಂದಿಗೆ ಸಹಾಬಿಗಳು ಬದರ್ನಲ್ಲಿ ಹೋರಾಟ ನಡೆಸೋದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಹೇಳಿದ್ದು, ಖೂಮೂ ಇಲಲ್ ಜನ್ನಾ ಅಲ್ಲತಿ ಅರ್ಲುಹಸ್ ಸಮಾವಾತ್ ವಲ್ ಅರ್ಲ್. ಸಹಾಬಿಗಳೇ, ಸ್ವರ್ಗದ ಕಡೆಗೆ ನಡೆಯಿರಿ, ಸ್ವರ್ಗದ ಕಡೆಗೆ ನಡೆಯಿರಿ. ಬದರ್ಗೆ ಹೋಗುವ ಸಹಾಬಿಗಳೊಂದಿಗೆ, ಅನುಯಾಯಿಗಳೊಂದಿಗೆ ಅಲ್ಲಾಹನ ಪ್ರವಾದಿ ಹೇಳುವುದು, ಇದು ಖೂಮೂ ಇಲಲ್ ಜನ್ನಾ, ಸ್ವರ್ಗದ ಕಡೆಗೆ ನಡೆಯಿರಿ. ಆಕಾಶ ಭೂಮಿಗಳಿಗಿಂತ ಹೆಚ್ಚು ವಿಶಾಲವಾದ, ವಿಸ್ತಾರವಾದ ಸ್ವರ್ಗದ ಕಡೆಗೆ ನಡೆಯಿರಿ. ಆ ಸಹಾಬಿಗಳು ಸ್ವರ್ಗದ ಕಡೆಗೆ ನಡೆದರು. ಅವರಿಗೆ ಸ್ವರ್ಗವೂ ಸಿಕ್ಕಿತು, ಅವರು ಇಹಲೋಕದಲ್ಲೂ ವಿಜಯಿಗಳಾದರು. ಸಹೋದರರೇ, ಬದರನ್ನು ನೆನಪಿಸುವಾಗ ಇದೆಲ್ಲ ನಾವು ಅರ್ಥ ಮಾಡಬೇಕು. ನಮ್ಮ ಮನಸ್ಸಿನ ಒಳಗೆ ಅಬೂ ಜಹಲ್ಗಳಿದ್ದಾವೆ. ಅಬೂ ಜಹಲ್ ಅಂದರೆ ಅಹಂಕಾರ, ಅಧರ್ಮ, ಹಗೆತನ, ವಿದ್ವೇಷ, ಅಪರಾಧ, ಇದೆಲ್ಲದರ ಪ್ರತೀಕ ಅಬೂ ಜಹಲ್. ಅಬೂ ಜಹಲನ್ನು ನೀವು ಮನಸ್ಸಿನ ಒಳಗೆ ಇಟ್ಟುಕೊಂಡು, ಅಥವಾ ಅಬೂ ಜಹಲ್ನ ವ್ಯಾಲ್ಯೂಸ್ಗಳನ್ನು ನಿಮ್ಮ ಮನಸ್ಸಿನ ಒಳಗೆ ಇಟ್ಟುಕೊಂಡು ನೀವು ಬದರನ್ನು ನೆನಪಿಸಿ ಯಾವ ಪ್ರಯೋಜನವಾಗುವುದಿಲ್ಲ. ಅಬೂ ಜಹಲ್ನ ವ್ಯಾಲ್ಯೂಸ್ಗಳನ್ನು ನೀವು ಸೋಲಿಸಬೇಕು. ಅಬೂ ಜಹಲ್ನ ಸಿದ್ಧಾಂತವನ್ನು ಸೋಲಿಸಬೇಕು. ಅಬೂ ಜಹಲ್ನ ಕೌಟುಂಬಿಕ, ರಾಜಕೀಯ, ಸಾಮಾಜಿಕ ಸಿಸ್ಟಮಿನ ಪರವಾಗಿದ್ದೀರೋ ಅಲ್ಲ, ಅಲ್ಲಾಹನ ಪ್ರವಾದಿಯ ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಯ ಪರವಾಗಿದ್ದೀರೋ ಎಂಬ ಆತ್ಮಾವಲೋಕನ ಖಂಡಿತ ನಡೆಸಬೇಕು. ಅಬೂ ಜಹಲ್ನ ಸಿದ್ಧಾಂತವನ್ನು ಸೋಲಿಸದೆ ಬದರನ್ನು ನೆನಪಿಸಿ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಸಹೋದರರೇ, ಅಬೂ ಜಹಲ್ನ ಸಿದ್ಧಾಂತಗಳನ್ನು ಮನಸ್ಸಿನಿಂದ ಕಿತ್ತೆಸೆಯಬೇಕು. ಅಬೂ ಜಹಲ್ಗಳನ್ನು ಸೋಲಿಸಬೇಕು. ಬದ್ರ್ ಎಲ್ಲಾ ದಿನವೂ ನಡೆಯುತ್ತದೆ, ಬದ್ರ್ ಇವತ್ತಿಗೂ ನಡೆಯುತ್ತದೆ. ಒಬ್ಬ ಸತ್ಯವಿಶ್ವಾಸಿಯ ಬದುಕಿನಲ್ಲಿ ಪ್ರತಿದಿನ ಬದ್ರ್ ನಡೆಯುತ್ತದೆ. ಆದ್ದರಿಂದ ಬದ್ರನ್ನು ನೆನಪಿಸುವಾಗ ಸಹೋದರರೇ, ನಾವು ಧಾರಾಳ ಪಾಠ ಕಲಿಯಬೇಕಾದ, ಧಾರಾಳ ಆತ್ಮಾವಲೋಕನ ನಡೆಸಬೇಕಾದ, ಆತ್ಮವಿಮರ್ಶೆ ನಡೆಸಬೇಕಾದ ಒಂದು ಘಟನೆಯಾಗಿದೆ ಬದ್ರ್. ಅಲ್ಲಾಹು ಸುಬ್ಹಾನಹು ವ ತಆಲಾ ಬದ್ರ್ನಿಂದ ಪಾಠ ಕಲಿತು, ಬದ್ರ್ನಿಂದ ಸ್ಫೂರ್ತಿಯನ್ನು ಪಡೆದು ನಿಜವಾದ ಮುಸ್ಲಿಂ ಆಗಿ, ಒಬ್ಬ ಪ್ರಾಮಾಣಿಕ ಮುಸ್ಲಿಂ ಆಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ನಮಗೆಲ್ಲರಿಗೂ ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ.